ಈ ಟನಲ್ ರಸ್ತೆ ಶ್ರೀಮಂತರಿಂದ ಶ್ರೀಮಂತರಿಗಾಗಿ ಶ್ರೀಮಂತರಿಗೋಸ್ಕರ ಮಾಡಿರುವಂತ ಯೋಜನೆ ಇದು. ಇದನ್ನ ನಾವು ಮೊದಲನೇ ದಿವಸದಿಂದ ಈಗಾಗಲೇ ಒಂದು 4 ತಿಂಗಳಿಂದ ವಿರೋಧ ಮಾಡ್ಕೊಂಡು ಬರ್ತಾ ಇದೀವಿ. ಸರ್ಕಾರ ಐಡಿಯಾ ಕೊಟ್ಟಾಗಿಂದ ಬೆಂಗಳೂರಿನಲ್ಲಿ ಕಾರ್ ಉಪಯೋಗಿಸುವಂಥದ್ದು 12% ಜನ. ಆ 12% ಜನ ಉಪಯೋಗ ಆಗುವಂತ, ಅದು ತಿಂಗಳಿಗೆ 20,000 ರೂಪಾಯಿ ಟೋಲ್ ಕಟ್ಟಿ ಉಪಯೋಗಿಸಕ್ಕಾಗುವಂತ ಒಂದು VIP ಕಾರಿಡಾರ್ ಅನ್ನ ರಾಜ್ಯ ಸರ್ಕಾರ ನಿರ್ಮಾಣ ಮಾಡಕ್ ಹೋಗ್ತಾ ಇದೆ. ಇದಕ್ಕೆ ಬೆಂಗಳೂರಿನ ಬೇರೆ ಬೇರೆ ಪಾರ್ಕ್ಗಳನ್ನ, ಕೆರೆಗಳನ್ನ ಹುಡುಕಿದ್ದಾರೆ ಎಂಟ್ರಿಗೆ, ಎಕ್ಸಿಟ್ಗೆ. ಇದು ಒಂದು ದಿವಸ ಲಾಲ್ಬಾಗು ಅಂತಾರೆ, ಇನ್ನೊಂದು ದಿವಸ ಅಲ್ಲಿ ಸ್ಯಾಂಕಿ ಟ್ಯಾಂಕ್ ಅಂತಾರೆ, ಇನ್ನೊಂದು ದಿವಸ ಕೃಷ್ಣರಾವ್ ಪಾರ್ಕ್ ಅಂತಾರೆ. ಅಲ್ಲಿಗೆ ಬಂದು ಸರ್ವೆ ಮಾಡಿದ್ದಾರೆ. ಒಂಥರ ನಾಗರಾವಿನ ಹೆಡೆ ಇದ್ದಂಗೆ ಇದು ಇದ್ರ ಎಂಟ್ರಿ ಎಕ್ಸಿಟ್. ಎಲ್ಲಿ ಬರುತ್ತೆ ಎಲ್ಲಿ ಕೊಕ್ಕತ್ತೆ ಇವತ್ತು ಗೊತ್ತಾಗ್ತಾ ಇಲ್ಲ. ಯಾವ ಪಾರ್ಕಿಗಾದ್ರೂ ಬರ್ಬೋದು, ಯಾವ ಕೆರೆ ಹತ್ರನಾದ್ರೂ ಬರ್ಬೋದು. ಇದು ಆ ತರದ್ದು ಒಂದು ಪ್ರಾಜೆಕ್ಟ್ ಅನ್ನ ಇವತ್ತು ರಾಜ್ಯ ಸರ್ಕಾರ ಇಲ್ಲಿ ಬಂದಿದೆ. ಇಲ್ಲಿ ಅಧಿಕಾರಿಗಳಿಗೆ ಇದ್ರ ಸಂಬಂಧಪಟ್ಟಂತವರಿಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಅವ್ರಿಗೆ ಯಾವುದಕ್ಕೂ ಉತ್ತರ ಇಲ್ಲ. ಎನ್ವಿರಾನ್ಮೆಂಟ್ ಪರ್ಮಿಷನ್ ತಗೊಂಡಿದ್ದೀರಾ, ಜಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಪರ್ಮಿಷನ್ ತಗೊಂಡಿದ್ದೀರಾ, ಅಸೆಸ್ಮೆಂಟ್ ಮಾಡಿದ್ದೀರಾ, ಹೈಡ್ರೋಲಾಜಿಕಲ್ ಸರ್ವೆ ಮಾಡಿದ್ದೀರಾ, ಯಾವುದೂ ಇಲ್ಲ. ಆದ್ರೆ ಆಗ್ಲೇ ಟೆಂಡರ್ ಕರೆದಿದ್ದಾರೆ. ಇದನ್ನ ನಾವು ಮಾಡಬೇಕು ಅನ್ನುವಂತ ಹಠಕ್ಕೆ ರಾಜ್ಯ ಸರ್ಕಾರ ಬಿದ್ದಿದೆ. ಇದು ಬೆಂಗಳೂರಿನ ಮತ್ತು ರಾಜ್ಯ ಸರ್ಕಾರವನ್ನ ಆರ್ಥಿಕವಾಗಿ ಕಂಪ್ಲೀಟ್ ಆಗಿ ದಿವಾಳಿ ಎಬ್ಸೋದಕ್ಕಿರುವಂತ ಇನ್ನೊಂದು ಯೋಜನೆ ಇದು. ಇವತ್ತು ಈ ಪ್ರಾಜೆಕ್ಟ್ ಎಷ್ಟು ಫೈನಾನ್ಷಿಯಲಿ ಅನ್ವಯಬಲ್ ಅಂದ್ರೆ DPR ನಲ್ಲೇನೆ ಅವರೇ ಹೇಳ್ಬಿಟ್ಟಿದ್ದಾರೆ 7,500 ಕೋಟಿ ರೂಪಾಯಿನ ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಆಗಿ ಕಾಂಟ್ರಾಕ್ಟರ್ ಕೊಡಬೇಕು ಅಂತ. ಈ 7,500 ಕೋಟಿ ಎಲ್ಲಿಂದ ತರ್ತೀರಾ? ಸಾಲ ಮಾಡಿ ತರ್ತೀರಾ. ಅಂದ್ರೆ ಕಾಂಟ್ರಾಕ್ಟರ್ಗೆ ಈ ಪ್ರಾಜೆಕ್ಟ್ ಮಾಡಿ ಅವನ್ ಕೈ ಸುಟ್ಕೋತಾನೆ ಅಂತ ಮುಂಚೆನೆ ಗೊತ್ತಿರೋದ್ರಿಂದ ನೀವೇ 7,500 ಕೋಟಿ ರೂಪಾಯಿ ಅವನಿಗೆ ಗಿಫ್ಟ್ ಕೊಡಕ್ ಹೋಗ್ತಾ ಇದ್ದೀರಾ. ವಯಬಿಲಿಟಿ ಗ್ಯಾಪ್ ಫಂಡಿಂಗ್ ಅಂದ್ರೆ ಅದೇನೆ. ಇಲ್ಲಿ ಎಕ್ಸಿಟ್ ಲಾಲ್ಬಾಗ್ನ ಹಾಪ್ಕಾಮ್ಸ್ ಹತ್ರ ಬರ್ತಾ ಇದೆ, ಒಂದು ಎಂಟ್ರಿ ಎಕ್ಸಿಟ್ ಪಾಯಿಂಟ್. ನಾನು ರಾಜ್ಯ ಸರ್ಕಾರಕ್ಕೆ, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಮನವಿ ಮಾಡ್ತೀನಿ, ನಿಮ್ಮ ಅಧಿಕಾರಿಗಳಿಗೆ ಕಳಿಸಿ ಆ ಹಾಪ್ಕಾಮ್ಸ್ ಎದುರುಗಡೆ BBMPಯ ಚಿತಾಗಾರ ಇದೆ. ಒಂದ್ಸತಿ ಅಲ್ಲಿ ಚಿತಾಗಾರದಲ್ಲಿ ಕೆಲಸ ಮಾಡ್ತಾ ಇರುವಂತ ಕೆಲಸಗಾರರು ಹೋಗಿ ಕೇಳಿ ಅವ್ರಿಗೆ ಸಂಬಳ ಬಂದು ಎಷ್ಟು ದಿವಸ ಆಯಿತು ಅಂತ. 1.5-2 ವರ್ಷದಿಂದ ಮಶಾಣದಲ್ಲಿ, ಚಿತಾಗಾರದಲ್ಲಿ ಕೆಲಸ ಮಾಡ್ತಾ ಇರುವಂತ ಕಾರ್ಮಿಕರಿಗೆ ನೀವು ಸಂಬಳ ಕೊಟ್ಟಿಲ್ಲ. 7,500 ಕೋಟಿ ರೂಪಾಯಿ ಯಾವುದೋ ಹೊಸ ಕಾಂಟ್ರಾಕ್ಟರ್ಗೆ ಗಿಫ್ಟ್ ಕೊಡಕ್ ರೆಡಿ ಆಗಿದೆಯಾ? ಇದು ಈ ರಾಜ್ಯ ಸರ್ಕಾರದ ಒಂದು ಯೋಜನೆ. ಇದನ್ನ ಭಾರತೀಯ ಜನತಾ ಪಾರ್ಟಿ ಸಂಪೂರ್ಣವಾಗಿ ಆಸ್ ಅ ಪಾರ್ಟಿ ಇದನ್ನ ನಾವು ವಿರೋಧ ಮಾಡ್ತಾ ಇದ್ದೀವಿ. ಇದು ತೇಜಸ್ವಿ ಸೂರ್ಯ ವಿರೋಧ ಮಾಡ್ತಾ ಇರೋದಲ್ಲ. ಇದು ಯಾರೋ ಒಬ್ಬರ ವೈಯಕ್ತಿಕ ವಿರೋಧ ಅಲ್ಲ. ಇದು ಸಾರ್ವಜನಿಕರ ವಿರೋಧ, ಬೆಂಗಳೂರಿನ ಜನರ ವಿರೋಧ. ಭಾರತೀಯ ಜನತಾ ಪಾರ್ಟಿ ಒಂದು ಧ್ವನಿಯಾಗಿ ಜನರ ವಿರೋಧವನ್ನು ನಾವು ಇವತ್ತು ವ್ಯಕ್ತಪಡಿಸ್ತಾ ಇದ್ದೀವಿ. ಕೋರ್ಟ್ನಲ್ಲೂ ಕೂಡ ಡಿಸೆಂಬರ್ 9ನೇ ತಾರೀಕು ಹಿಯರಿಂಗ್ ಇದೆ. ಕೋರ್ಟ್ ಕೇಳುವಂತ ಯಾವ ಪ್ರಶ್ನೆಗೂ, ನಾವು ಕೇಳ್ತಿರುವಂತ ಪ್ರಶ್ನೆಗೆ ಅಧಿಕಾರಿಗಳಿಗೆ ಸರ್ಕಾರದ ಹತ್ರ ಉತ್ತರ ಇಲ್ಲ. ಪಬ್ಲಿಕ್ ಪ್ರಿಸರ್ವೇಷನ್, ಪಾರ್ಕ್ ಪ್ರಿಸರ್ವೇಷನ್ ಆಕ್ಟ್ ಉಲ್ಲಂಘನೆ ಆಗ್ತಾ ಇದೆ, ಜಿಯೋಲಾಜಿಕಲ್ ಆಕ್ಟ್ ಉಲ್ಲಂಘನೆ ಆಗ್ತಾ ಇದೆ, ಹೈಡ್ರೋಲಾಜಿಕಲ್ ಸರ್ವೆ ಮಾಡಿಲ್ಲ, ಆಕ್ವಿಫರ್ ಸರ್ವೆ ಮಾಡಿಲ್ಲ. ಇದನ್ನ ಯಾವುದನ್ನು ನಮಗೆ ಉತ್ತರ ಕೊಡಕ್ಕಾಗ್ದಲೇ ಇದ್ದಾಗ ಇನ್ನು ಕೋರ್ಟಿಗೆ ಹೆಂಗ್ ಉತ್ತರ ಕೊಡ್ತಾರೆ ಅನ್ನೋದನ್ನ ಅವತ್ತು ನಾವು ನೋಡೋಣಂತೆ. ಈ ಟನಲ್ ರೋಡನ್ನ ನಾವು ವಿರೋಧಿಸ್ತೀವಿ. ಬೆಂಗಳೂರಿಗೆ ಬೇಕಾಗಿರುವಂತ ಮೆಟ್ರೋ, ಬೆಂಗಳೂರಿಗೆ ಬೇಕಾಗಿರುವಂತ ಒಳ್ಳೆ ಫುಟ್ಪಾತ್ಗಳು, ರಸ್ತೆಗಳು, ಅದನ್ನ ಆದಷ್ಟು ಬೇಗ ಮಾಡಿ ಅಂತ ಮತ್ತೊಮ್ಮೆ ಸರ್ಕಾರ